ಮೊದಲ ಪತಿಯಿಂದ ದೂರವಾಗಿ ಎರಡನೇ ವಿವಾಹ. ಎರಡನೇ ಪತಿಯಿಂದ ಸುಖ ಬಯಸಿದವಳಿಗೆ ಸಿಕ್ತು ಸ್ಮಶಾನ. ಮೊದಲ ಪತಿಯಿಂದ 5 ವರ್ಷ ಸಂಸಾರ ಮಾಡಿದ ಹೆಣ್ಣು ದಿಢೀರಂತ ಆತನನ್ನ ಬಿಟ್ಟು ಎರಡನೇ ವಿವಾಹ ಆದ್ಲು ನೋಡಿ. ಅಲ್ಲಾದ್ರೂ ನೆಮ್ಮದಿಯಿಂದ ಇರೋಣ ಅಂದ್ರೆ ಅಲ್ಲೂ ಅದೇ ಸ್ಥಿತಿ. ಎರಡನೇ ಪತಿಯಿಂದ ಸಿಕ್ಕ ಮಗುವನ್ನ ಬಿಟ್ಟು ಇದೀಗ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ ನತದೃಷ್ಟ ಹೆಣ್ಣಿನ ಕತೆ ಕಣ್ರಿ ಇದು. ವೈದಿಬೈ ಹೀಗೆ ಫೋಟೋದಲ್ಲಿ ಕಾಣ್ತಿರೋಳು 26 ವರ್ಷದ ಮಂಜುಳಾ. ಜಸ್ಟ್ 26 ಅಷ್ಟೇ ಕಣ್ರಿ, ಇನ್ನು ಚಿಕ್ಕ ವಯಸ್ಸು. ಅಷ್ಟರಲ್ಲಿ ಎರಡನೇ ವಿವಾಹ, ಗಂಡನಿಂದ ಮೋಸ, ಕೊನೆಗೆ ಸಾವು. ಎರಡನೇ ಪತಿಯಿಂದಲೇ ಕೊಲೆಯಾಗಿ ಹೋದ್ಲು ಈ ಮಂಜುಳಾ. ಇಂಥದೊಂದು ಘಟನೆ ನಡೆದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಟ ಹಳ್ಳಿಯಲ್ಲಿ ಕಣ್ರಿ. ಇಲ್ಲಿ ಗಂಡ ಹೆಂಡತಿ ಮಗುವಿನ ಜೊತೆ ಕಳೆದ 3 ವರ್ಷಗಳಿಂದ ಸುಂದರ ಸಂಸಾರ ನಡೆದಿತ್ತು. ಆದ್ರೆ ದಿಢೀರಂತ ಪತ್ನಿ ಎರಡನೇ ಗಂಡನನ್ನ ಬಿಟ್ಟು ಮಂಜುಳಾ ತವರು ಮನೆಗೆ ಹೊರಟು ನಿಂತಿದ್ಲು. ಆದ್ರೆ ಏಕಾಏಕಿ ಕೋಪದಲ್ಲಿ ಬಂದ ಗಂಡ ಮಚ್ಚು ಹಿಡಿದು ಮಂಜುಳಾ ತಲೆಗೆ ಬೀಸ್ಬಿಟ್ಟಿದ್ದ. ತಲೆಗೆ ಮಚ್ಚಿನೇಟು ನೀಡಿ ಕೊಲೆ ಮಾಡಿದ ಪಾಪಿ ಪತಿ. ಬಿಟ್ಟು ಹೋಗ್ತೀನಿ ಅಂದ ಪತ್ನಿಗೆ ಎರಡನೇ ಪತಿ ಇದೇನ್ ಮಾಡ್ಬಿಟ್ಟ. ಮಂಜುಳಾಗೆ ಮನೆಯ ಮುಂದೆ ರಸ್ತೆಯಲ್ಲೇ ಮಚ್ಚು ಬಿಸಿದ್ದ. ಆಕೆ ಒಂದು ಕೈಯಲ್ಲಿ ಮಗು ಹಿಡ್ಕೊಂಡು ಹೊರಟು ನಿಂತಿದ್ಲು. ಹೆಂಡತಿಯ ಮೇಲೆ ಅದೇನ್ ಕೋಪ ಇತ್ತೇನೋ ಕಣ್ರಿ, ಹಿಂದೆ ಮುಂದೆ ನೋಡ್ದೆ ಜೋರಾಗಿ ಮಚ್ಚು ಬೀಸಿ ಕೊಲೆ ಮಾಡಿಯೇ ಬಿಟ್ಟಿದ್ದ ನೋಡಿ. ಮಂಜುಳಾ ನರಳಾಟ ಚೀರಾಟ ಕೇಳಿ ಓಡಿ ಬಂದಿದ್ದ ಜನ ಸೇರುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದ ಎರಡನೇ ಪತಿ. ಹೌದು, ಆತ ಕೊಟ್ಟ ಏಟಿಗೆ ಮಂಜುಳಾ ತಲೆ ಸೇಡಿತ್ತು. ಆಕೆಯ ನರಳಾಟ ಚೀರಾಟ ಕೇಳಿದ ಅಕ್ಕಪಕ್ಕದ ಮನೆಯವರು ಓಡಿ ಬಂದಿದ್ರು ನೋಡಿ. ತಕ್ಷಣಕ್ಕೆ ಆಂಬ್ಯುಲೆನ್ಸ್ಗಾಗಿ ಕಾಯ್ದೆ ನೇರವಾಗಿ ಆಟೋದಲ್ಲಿ ಮಂಜುಳಾಗೆ ಆಸ್ಪತ್ರೆ ಸೇರಿಸಿದ್ರು. ಆದ್ರೆ ತೀವ್ರ ರಕ್ತಸ್ರಾವವಾಗಿ ಮಂಜುಳಾ ಸಾವನ್ನಪ್ಪಿದ್ದಳು ಅಂತಾರೆ ಪ್ರತ್ಯಕ್ಷದರ್ಶಿಗಳು. ನಮ್ಮ ಮನೆ ಮುಂದೆನೇ ಹೊಡೆದಿದ್ದಲ್ವ, ನಮ್ಮ ಮನೆ ಬಾಗಿಲಿಗೆ ಹೊಡೆದಿದ್ದವರು. ಸೊ ನಮಗೆಲ್ಲ ಭಯ ಆಗಿ ಫುಲ್ ಇದೆಲ್ಲ ಇದಿಷ್ಟು ಓಪನ್ ಆಗಿತ್ತು. ಇಲ್ಲ ನೋಡಿದ್ಮೇಲೆ ಆಮೇಲೆ ಆಂಬುಲೆನ್ಸಿಗೆ ಫೋನ್ ಮಾಡಿದರು. ಸೊ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕಳಿಸಿದ್ರು ಅವರು. ಬಿದ್ದಿದ್ಮೇಲೆ ನಾವು ಆಚೆ ಬಂದಿದ್ದು. ಸೊ ಅವರೆಲ್ಲ ಕೂಗಾಡ್ತಿದ್ರಲ್ಲ, ಅಳ್ತಾ ಇದ್ರಲ್ಲ. ಸೊ ನಾವು ಅವಾಗ ಕೆಳಗಡೆ ಬಂದಿದ್ದು. ಕೆಳಗಡೆ ಬಂದಾಗ ನೋಡಿದಾಗ ಅವರು ಇದಾಗಿದ್ದು. ಜಾಸ್ತಿ ಏಟಾಗಿತ್ತು, ಫುಲ್ ಇದಿಷ್ಟು ಇದು ಓಪನ್ ಆಗಿತ್ತು ಇಷ್ಟು. ಆಮೇಲೆ ಅವರು ಮನೆಯವರು ಇದ್ರಲ್ಲ, ಹುಡುಗಿರು ಮನೆಯವರು, ಅವ್ರ ಹಾಸ್ಪಿಟ್ಲಿಗೆ. ಹೀಗೆ ಮಂಜುಳನ್ನ ಕಳೆದ 3 ವರ್ಷಗಳ ಹಿಂದೆ ಅಂಬು ಅಲಿಯಾಸ್ ಅಪ್ಪು ಎರಡನೇ ವಿವಾಹವಾಗಿದ್ದ. ಮಂಜುಳಾಗೆ ಮೊದಲ ಪತಿಯಿಂದ ಕಿರುಕುಳಕ್ಕೆ ಆತನನ್ನ ಬಿಟ್ಟು ಎರಡನೇ ವಿವಾಹ ಮಾಡಿಕೊಂಡಿದ್ಲು. 3 ವರ್ಷ ಸಂಸಾರ ಮಾಡಿ ಮುದ್ದಾದ ಪುಟಾಣಿ ಕೂಡ ಇತ್ತು. ಆದ್ರೆ ಪತಿಯ ನಡುವೆ ವೈಮನಸ್ಸು ಎದುರಾಗಿ ಮಂಜುಳಾ ಮನೆ ಬಿಟ್ಟು ಹೊರಟಿದ್ಲು ನೋಡಿ. ಇದೇ ವೇಳೆ ಅಂಬು ಆಕೆಯನ್ನ ತಡೆದು ಮಚ್ಚಿನಿಂದ ಕೊಲೆ ಮಾಡಿ ಓಡೋಗ್ಬಿಟ್ಟಿದ್ದ. ಅವರು ಎಲ್ಲ ಮನೆ ಖಾಲಿ ಮಾಡಕ್ಕೆ ರೆಡಿ ಆಗಿತ್ತು. ಜೊತೆಯಲ್ಲೇ ಬಂದಿದ್ರು. ಜೊತೆಲಿ ಬಂದಾಗ ಅವ್ರು ಮಾತಾಡಿದಾರೆ. ಸರ್ ಅದು ಏನೇ ಇದ್ರು ಅವರು ಮಾತುಕತೆಯಲ್ಲಿ ಮುಗಿಸ್ಕೋಬೇಕಾಗಿತ್ತು. ಹಂಗೂ ಬಂದಾಗ ಪೊಲೀಸರ ಹತ್ರ ಹೋಗ್ಬೇಕಾಗಿತ್ತು. ಸೊ ಅದು ನನಗೆ ತಪ್ಪು ಅನಿಸ್ತು. ಅದು ನನ್ನ ಬಾಗಿಲು ಮುಂದೆ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು ಅದು ನನಗೆ. ಫುಲ್ಲು ಯಾಕಂದರೆ ಆ ಪಕ್ಕದ ಮನೆಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಸೊ ಅದನ್ನ ಅವ್ರು ನೋಡಿದ್ರೆ ಅವ್ರಿಗೆ ಇನ್ನೂ ಎಷ್ಟು ಬೆನಿಫಿಟ್ ಅಮ್ಮ ಪ್ರಭಾವ ಬೀರೋದು ಅದು. ಸದ್ಯ ಸ್ಥಳಕ್ಕೆ ಧಾವಿಸಿದ ಆರೋಪಿ ಅಂಬು ಅಲಿಯಾಸ್ ಅಪ್ಪುವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಜರು ಮಾಡಿ ಕಂಬಿ ಹಿಂದೆ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಕೇವಲ 26ನೇ ವಯಸ್ಸಿನಲ್ಲೇ ಮಂಜುಳಾ ತನ್ನ ಮಗುವನ್ನ ಬಿಟ್ಟು ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾಳೆ. ಆಸರೆ ಆಗ್ತಾನೆ ಅಂತ ನಂಬಿದವನೇ ಪ್ರಾಣವನ್ನ ತೆಗೆಯುತ್ತಾನಂತ ಮಂಜುಳಾ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ಸುತ್ತೆ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.